ಅಧ್ಯಾಯ 19. ದಫೇದಾರ ಜೋಗಪ್ಪ ಕೃಷ್ಣಪ್ಪಗೌಡರ ತೋಟಕ್ಕೆ ಪೊಲೀಸ್ ಪಹರೆ ಹಾಕಲು ಮುಂದಾದಕ್ಕೆ ಕಾರಣ, ಈಗ ಸತಾಯಿಸಿದ್ರೆ ಕೊನೆಗೆ ಲಂಚ ಬಿಚ್ತಾನೆ, ಅನಂತರ ಬೀಟ್ ಹಾಕಿದ್ರಾಯ್ತು ಎನ್ನುವ ನಂಬಿಕೆಯ ಜೊತೆಗೆ ಜೂನಿಯರ್ ಕಾಲೇಜಿನ ಸಮಾರಂಭಕ್ಕೆ ಪೊಲೀಸ್ ನೆರವನ್ನ ಪ್ರಿನ್ಸಿಪಲ್ರು ಕೇಳಿದ್ದು ಕಾರಣವಿತ್ತು. ಆ ಕಾಲೇಜಿನ ಮೂರ್ಖ ಪ್ರಿನ್ಸಿಪಲ್ರು ಸಮಾರಂಭ ಸಾಂಗವಾಗಿ ನೆರವೇರಲು ಪೊಲೀಸರ ನೆರವನ್ನು ಕೋರುತ್ತಿದ್ದರಿಂದಲೇ ಜೂನಿಯರ್ ಕಾಲೇಜಿನ ಯಾವೊಂದು ಸಮಾರಂಭವೂ ಸುಸೂತ್ರವಾಗಿ ನೆರವೇರ್ತಿರ್ಲಿಲ್ಲ. ಕರಿಯ ಪೊಲೀಸ್ ವ್ಯಾನನ್ನು ನೋಡಿದ ಕೂಡಲೇ ಕಡ್ಡಾಯವಾಗಿ ಹುಡುಗರಿಗೆ ತಳಮಳ ಆರಂಭವಾಗ್ತಿತ್ತು. ಶಿಳ್ಳೆಗಳು ಆರಂಭವಾಗ್ತಿದ್ವು. ಪೊಲೀಸರಿಗೂ ಹುಡುಗರು ಮುಕ್ಲಿ ಮೇಲೆ ಲಾಠಿ ಆಡಿಸುವ ಚಪಲ ಆರಂಭವಾಗ್ತಿತ್ತು. ಇವಕ್ಕೆಲ್ಲ ಆ ಮೂರ್ಖನೂ ಪುಕ್ಕಲನೂ ಆದ ಪ್ರಿನ್ಸಿಪಲ್ ಮಹಾಶಯನ ಸಭೆ ಸಾಂಗವಾಗಿ ನೆರವೇರಿಸುವ ಹಂಬಲವೇ ಕಾರಣವಾಗಿತ್ತು. ಜೂನಿಯರ್ ಕಾಲೇಜಿನ ಸಭೆಗೆ ಮುಖ್ಯ ಅತಿಥಿಗಳಾಗಿ ಸಂಶೋಧನಾ ಕೇಂದ್ರದ ಮುಖ್ಯಸ್ಥ ಡಾಕ್ಟರ್ ಪಾಟೀಲರನ್ನ ಕರೆಸಿದ್ರು. ಗೂಗ್ಲಿ, ರಮೇಶ, ರಫಿ ಎಲ್ಲ ಬೆಳಗಿನಿಂದಲೂ ರಾಮಚಂದ್ರನ ಬಳಿ ವಾದ ಮಾಡಿ ಕೊನೆಗೂ ಅವನನ್ನು ಒಪ್ಪಿಸಿ ಪಾಟೀಲರಿಗೆ ಅವರ ಮಂತ್ರ ತಂತ್ರಗಳ ಬಗ್ಗೆ ಪ್ರಶ್ನೆ ಕೇಳುವುದೆಂದು ತೀರ್ಮಾನಿಸಿದ್ರು. ಏಕೆಂದ್ರೆ ವಿಚಾರವಾದಿಗಳ ಸಂಘ ಆರಂಭವಾದಾಗಿಂದ ವಿಚಾರವಾದಿಗಳಿಗೆ ಯಾವುದೇ ಒಂದು ಕಾರ್ಯಕ್ರಮವೂ ಸಿಕ್ಕದೆ ಎಲ್ಲಿ ತಮ್ಮ ಜಾತಿ ವಿನಾಶ ಸಂಘಕ್ಕಾದ ಗತಿಯೇ ಇದಕ್ಕೂ ಆಗುತ್ತದೋ ಎಂದು ಅವರಿಗೆ ದಿಗಿಲಾಗಿತ್ತು. ಅಷ್ಟಲ್ಲದೆ ಈಚೆಗೆ ತಮ್ಮ ಮೇಲೆ ಪೋಖರಿಗಳಿಂದ ಬಂದಿರಬಹುದಾದ ಅಪಖ್ಯಾತಿಯನ್ನು ತೊಳೆದುಕೊಳ್ಳಬೇಕೆಂಬ ಹಂಬಲವೂ ಅವರಿಗಿತ್ತು. ಅವರು ತಮ್ಮ ಧೋರಣೆ ಚಟುವಟಿಕೆಗಳಿಗೂ ಒಂದು ಸೈದ್ಧಾಂತಿಕ ತಳಹದಿ ಇದೆ ಎಂದು ತೋರಿಸಿಕೊಳ್ಳಲು ಕಾತರರಾಗಿದ್ದರು. ಅದಕ್ಕಾಗಿ ಅಲ್ಲಿ ಕೇಳಬೇಕಾದ ಪ್ರಶ್ನೆಗಳನ್ನು ರಾಮಚಂದ್ರನನ್ನೇ ಪೀಡಿಸಿ ಅವನಿಂದಲೇ ಸಿದ್ಧಪಡಿಸಿದ್ರು. ಅಂತೂ ಕಾರ್ಯಕ್ರಮದ ವೇಳೆಗೆ ಅವರೆಲ್ಲ ಪ್ರಶ್ನೆಗಳನ್ನು ಸರಿಯಾಗಿ ಬಾಯ್ಪಾಠ ಮಾಡಿಕೊಂಡು ಬಂದು ಕೂತಿದ್ರು. ಆದರೆ ಕಾಲೇಜು ಹುಡುಗಿಯರೆಲ್ಲ ಕಣ್ಣು ಕೋರೈಸುವ ಉಡುಗೆ ತೊಟ್ಟು ಪಳಪಳ ಹೊಳೆಯುತ್ತಾ ಸಭಾಂಗಣಕ್ಕೆ ಆಗಮಿಸುತ್ತಿದ್ದಂತೆಯೇ ಕ್ರಾಂತಿಕಾರಿಗಳಿಗೆ ಅನವಶ್ಯಕ ಗಾಬರಿ, ದಿಗಿಲು ಆರಂಭವಾಗಿ ಪ್ರಶ್ನೆಗಳು ಕೆಲವರಿಗೆ ಒಂದೊಂದಾಗಿ ಮರೆತು ಹೋಗತೊಡಗಿದವು. ಅವರ ಸೈದ್ಧಾಂತಿಕ ತಳಹದಿ ಮೆಲ್ಲಗೆ ಕುಸಿಯಲಾರಂಭಿಸಿತು. ಕಾಲೇಜು ಸುಂದರಿ ವನಜಾಕ್ಷಿಯಿಂದ ಸ್ವಾಗತ ಗೀತೆ ಆರಂಭವಾಯಿತು. ಆಕೆ ಯಾವುದೋ ಪ್ರೇಮ ಗೀತೆ ಅಂತ ಸ್ವಾಗತ ಗೀತೆಯನ್ನ ಸುಶ್ರಾವ್ಯವಾಗಿ ಹಾಡಿದ್ಲು. ಹುಡುಗರೆಲ್ಲ ಭಾವೋದ್ವೇಗದಿಂದ ಕೇಳಿದ್ರು. ಪ್ರತಿಯೊಬ್ಬರು ಅವಳು ತಮ್ಮನ್ನು ಉದ್ದೇಶಿಸಿಯೇ ಆಡ್ತಿದ್ದಾಳೆ ಎಂದು ತಿಳಿದು ಅವಳ ಕಂಠಶ್ರೀಯನ್ನ ಮನಸಾರೆ ಸವಿಯುತ್ತಾ ಪುಂಗಿ ನಾದಕ್ಕೆ ತಲೆ ಹಾಡಿಸುವ ಹಾವುಗಳಂತೆ ಓಲಾಡಿದ್ರು. ವನಜಾಕ್ಷಿ ಹಾಡು ಮುಗಿಯಿತು. ಆದರೆ ಅವಳು ವೇದಿಕೆಯಿಂದ ಇಳಿಯುವುದು ಹುಡುಗರಿಗೆ ಸುತಾರಾಮ್ ಇಷ್ಟವಿರಲಿಲ್ಲ. ಅವರು ಇದನ್ನೊಂದು ಭಾವಗೀತೆಯ ಕಾರ್ಯಕ್ರಮ ಎನ್ನುವಂತೆ ತಿಳಿದು ಒನ್ಸ್ ಮೋರ್ ಎಂದು ಕೂಗತೊಡಗಿದ್ರು. ವನಜಾಕ್ಷಿಗೆ ತನ್ನ ಅಗಾಧ ಅಭಿಮಾನಿಗಳ ಬಳಗವನ್ನು ನೋಡಿ ಇನ್ನೊಂದು ಹಾಡನ್ನು ಹಾಡಲು ಇಷ್ಟವಾಗಿ ಅನುಮತಿಗಾಗಿ ಪ್ರಿನ್ಸಿಪಲ್ ಹತ್ರ ನೋಡುತ್ತಾ ವೇದಿಕೆಯ ಮೇಲೆ ನಿಂತೇ ಇದ್ಲು. ಪ್ರಿನ್ಸಿಪಲ್ರಿಗೆ ಅರ್ಥವಾಯಿತು, ಇವತ್ತಿನ ಕಾರ್ಯಕ್ರಮವನ್ನ ಸಂಪೂರ್ಣ ಹಾದಿ ತಪ್ಪಿಸುವ ಅವಣಿಕೆಯಲ್ಲಿದ್ದಾಳೆ ಇವಳು ಎಂದು. ನೋಡಿ, ಅದಕ್ಕೆ ಹೇಳಿದ್ದು ಯಾರಾದರೂ ಒಬ್ಬ ಹುಡುಗನಿಂದ ಸ್ವಾಗತ ಗೀತೆ ಹೇಳಿಸಿ ಅಂತ ಎಂದು ಇಂಗ್ಲಿಷ್ ಮೇಸ್ಟರ್ ಕಡೆಗೆ ತಿರುಗಿ ಗೊಣಗಿದ್ರು. ಒಪ್ಪಿಗೆ ಕೊಟ್ರೆ ಮತ್ತೆ ಒನ್ಸ್ ಮೋರ್ಗಳು ಶುರುವಾಗ್ತದೆ, ಬೇಡ ಅಂದ್ರೆ ಪ್ರಿನ್ಸಿಪಲ್ರಿಗೆ ಧಿಕ್ಕಾರ ಶುರು ಆಗ್ತದೆ. ಅಂತೂ ತಡವರಿಸುತ್ತಾ ಎದ್ದು ಮೈಕಿನ ಬಳಿಗೆ ಬಂದು ವನಜಾಕ್ಷಿಗೆ ಹೋಗಲು ಹೇಳಿ, ದಯವಿಟ್ಟು ವಿದ್ಯಾರ್ಥಿಗಳು ಶಾಂತವಾಗಿ ಕುಳಿತುಕೊಳ್ಬೇಕು, ಇದು ಸ್ವಾಗತ ಗೀತೆ, ಮುಂದೆ ಅತಿಥಿಗಳ ಭಾಷಣ ಇದೆ, ಕಾರ್ಯಕ್ರಮ ಮುಂದುವರ್ಷಕ್ಕೆ ಅವಕಾಶ ಕೊಡಬೇಕು ಎಂದು ಪ್ರತಿ ಸಮಾರಂಭದಲ್ಲೂ ಹೊರಲುವಂತೆ ಮೈಕಿನಲ್ಲಿ ಅದೇ ಧಾಟಿಯಲ್ಲಿ ಅದೇ ದನಿಯಲ್ಲಿ ವಿದ್ಯಾರ್ಥಿಗಳಿಗೆ ಮನವಿ ಮಾಡಿಕೊಂಡ್ರು. ತಾತ್ತೇರಿ, ಇವನು ಯಾಕೋ ಇಲ್ಲಿ ಬಂದ ಎಂದು ಒಬ್ಬ ಕೂಗಿದ. ಪ್ರಿನ್ಸಿಪಲ್ ಅಂತೆ, ನಮ್ಮ ಪ್ರಾಣ ತಿಂತಾನಲ್ಲಯ್ಯ ಎಂದು ಇನ್ನೊಬ್ಬ ಗಟ್ಟಿಯಾಗಿ ಹಿಂದಿನಿಂದ ಕೂಗಿದ. ವನಜಾಕ್ಷಿ ಇಳಿದು ನಿರ್ಗಮಿಸಿದಕ್ಕಿಂತಲೂ ಪ್ರಿನ್ಸಿಪಲರ ಆಗಮನ ವಿದ್ಯಾರ್ಥಿಗಳಿಗೆ ಹೆಚ್ಚು ಘೋರವಾಗಿ ಕಂಡಿತು. ಹಿಂದಿನಿಂದ ಶಿಳ್ಳೆಗಳ ಆರಂಭವಾದವು. ಅಷ್ಟರಲ್ಲಿ ಕಾರ್ಯದರ್ಶಿ ಅತಿಥಿಗಳ ಪರಿಚಯ ಮಾಡತೊಡಗಿದ. ಅತಿಥಿಗಳಾದ ಪಾಟೀಲರು ಮಹಾವಿಜ್ಞಾನಿಗಳೆಂದು, ಧಾರ್ಮಿಕರೆಂದು, ಶಾಸ್ತ್ರಾಚಾರ ಸಂಪನ್ನರೆಂದು, ಅವತಾರ ಪುರುಷರೆಂದು ಬಾಯಿಗೆ ಬಂದ ಹಾಗೆ ಹೊಗಳಿದ. ಆ ರೀತಿ ಅವರನ್ನು ಕಾರ್ಯದರ್ಶಿ ಹೊಗಳಿದ್ದು ಅಲ್ಲಿನ ಮೊದಲೇ ನಿರ್ಧರಿಸಿಕೊಂಡ ತಂತ್ರವಾಗಿತ್ತು. ಹೇಗಾದ್ರೂ ಮಾಡಿ ಪಾಟೀಲರನ್ನ ಬುಟ್ಟಿಗೆ ಹಾಕಿಕೊಳ್ಳಬೇಕೆಂಬ ಹಿಂದೂವಾದಿಗಳ ಉಪಾಯದ ಒಂದು ಅಂಗವಾಗಿತ್ತು. ಕಾರ್ಯದರ್ಶಿಯ ಬೋಪರಾಕುಗಳನ್ನೆಲ್ಲ ಕೇಳುತ್ತಿದ್ದಂತೆ ವಿಚಾರವಾದಿಗಳಿಗೆ ಸಿಟ್ಟು ಬಂತು. ಇನ್ನೇನು ಕಾರ್ಯದರ್ಶಿಯ ಪರಿಚಯ ಭಾಷಣ ಮುಗಿಯುತ್ತಾ ಬಂತು. ಪ್ರಶ್ನೆ ಕೇಳುವ ಹೊತ್ತು ಸನ್ನಿಹಿತವಾಗುತ್ತಿದೆ. ತಲೆಯೊಳಗೆ ಬರೀ ಹುಡುಗಿಯರ ಪಳಪಳ ಗೋಚರಿಸುತ್ತಿದೆಯೇ ಹೊರತು ಪ್ರಶ್ನೆಗಳೊಂದು ಜ್ಞಾಪಕ ಬರ್ತಿಲ್ಲ. ರಾಮಚಂದ್ರನನ್ನಾದ್ರೂ ನಿರ್ದೇಶನಕ್ಕೆ ಕೇಳೋಣ ಅಂದ್ರೆ ರಾಮಚಂದ್ರ ತಾನು ಸಮಾರಂಭಕ್ಕೆ ಬರುವುದಿಲ್ಲ ಅಂತ ಮೊದಲೇ ಹೇಳ್ಬಿಟ್ಟಿದ್ದಾನೆ. ಗೂಗ್ಲಿ, ರಫಿ, ರಮೇಶ, ಚಂದ್ರ, ಅಂಗಾರ ಎಲ್ಲ ಒಬ್ರನ್ನೊಬ್ರು ನೀನೇ ಕೇಳೋ ಎಂದು ತಿಳಿದುಕೊಳ್ತಿದ್ದಾರೆ.
ಅಷ್ಟರಲ್ಲಿ ಕಾರ್ಯದರ್ಶಿ ವಿದ್ಯಾರ್ಥಿಗಳು ಅತಿಥಿ ಭಾಷಣವನ್ನು ಶಾಂತ ರೀತಿಯಿಂದ ಕೇಳಬೇಕೆಂದು ಮನವಿ ಮಾಡಿ ಕುಳಿತುಕೊಂಡ. ಅತಿಥಿಗಳಾದ ಪಾಟೀಲರು ಎದ್ದು ನಿಂತರು. ಅಂಗಾರ ಎದ್ದು ನಿಲ್ಲುವ ಧೈರ್ಯ ಮಾಡಿದ. ನಾವು ಅತಿಥಿಗಳಿಗೆ ವಿಚಾರವಾದಿಗಳ ಸಂಘದಿಂದ ಕೆಲವು ಪ್ರಶ್ನೆಗಳನ್ನು ಕೇಳಬೇಕಂತ ಬಂದಿದ್ದೇವೆ ಎಂದು ಗಂಭೀರವಾಗಿ ಹೇಳಿದ. ಪ್ರಿನ್ಸಿಪಲರಿಗೆ ದೊಡ್ಡ ಅಪಶಕುನಿಗೆ ನೋಡಿದಂತಾಗಿ ಜೀವವೇ ಹೋದಂತಾಯಿತು. ಕ್ರಿಶ್ಚಿಯನ್ನನಾದ ಅಂಗಾರ ಎದ್ದು ನಿಂತಿದ್ದನ್ನು ನೋಡಿ ಕೆಸರೂರಿನ ಕ್ರಿಶ್ಚಿಯನ್ನರು ತಮ್ಮ ವಿರೋಧಿಗಳಾದ ಮಸೀದಿ ಗುಂಪಿಗೆ ಸೇರಿದ್ದಾರೆಂದು ತೀರ್ಮಾನಿಸಿದ. ಹುಡುಗರನ್ನು ಆತ ಸದಾ ತನ್ನನ್ನು ತೊಂದರೆಗೆ ಸಿಲುಕಿಸಬೇಕೆಂದಿರುವ ವಿರೋಧಿ ಸಮೂಹ ಎಂದೇ ತಿಳಿದಿದ್ದ. ಎದ್ದು ಬೇಗ ಬೇಗ ಬೈಕಿನ ಬಳಿಗೆ ಬಂದು, ಜೋಸೆಫ್ ಅಂಗಾರ, ಕುಳಿತುಕೊಳ್ಳಿ. ಇದು ಚರ್ಚಾ ಸ್ಪರ್ಧೆ ಆಗಲಿ ವಿಚಾರ ವೇದಿಕೆ ಆಗಲಿ ಅಲ್ಲ. ಮುಂದೆ ಕಾರ್ಯಕ್ರಮಗಳಿವೆ, ಯಕ್ಷಗಾನ ಇದೆ. ಪ್ರಶ್ನೋತ್ತರ ಆರಂಭಿಸಿದ್ರೆ ಅವಕ್ಕೆಲ್ಲ ತೊಂದರೆ ಆಗುತ್ತೆ ಎಂದ. ಅಂಗಾರನ್ಗೆ ಮುಂದೇನು ಮಾಡಬೇಕೆಂದೇ ಸರಿಯಾಗಿ ಹೊಳೆಯಲಿಲ್ಲ. ಜೊತೆಗೆ ಹುಡುಗಿರೆಲ್ಲ ಒಮ್ಮೆಲೆ ಹಿಂದಿರುಗಿ ಇವನು ಯಾರೆಂದು ನೋಡಿದ್ರು. ಅಲ್ಲಿಗೆ ಅಂಗಾರನಿಗೆ ಯಾಕೆ ನಿಂತಿದ್ದೇನೆಂಬುದು ಸಂಪೂರ್ಣವಾಗಿ ಮರೆತೇ ಹೋಗಿ ಸುಮ್ಮನೆ ನಿಂತೇ ಬಿಟ್ಟ. ಪಕ್ಕದಲ್ಲೇ ಕುಳಿತಿದ್ದ ವಯಸ್ಕರಿಬ್ಬರು ಆತ ನಿಂತೇ ಇದ್ದುದನ್ನು ಪ್ರತಿಭಟನೆ ಎಂದು ತಿಳಿದು ಎದ್ದು ಕುಳಿತುಕೋ ಎಂದು ಅವನ ಹೆಗಲು ಹಿಡಿದು ಒತ್ತಲಾರಂಭಿಸಿದರು. ಮಿಕ್ಕ ವಿಚಾರವಾದಿಗಳಿಗೆ ಅಂಗಾರನನ್ನು ಏಕಾಂಗಿಯಾಗಿ ಸಿಕ್ಕಿಸಿದ್ದೇವೆ ಎಂದೆನಿಸಿತು. ಮೆಲ್ಲಗೆ ಚಂದ್ರ ಎದ್ದ. ಅಂಗಾರನನ್ನು ಬಲಾತ್ಕರಿಸುತ್ತಿದ್ದವ್ರಿಗೆ, ರೀ ಯಾಕ್ರಿ ಅವನಿಗೆ ಕೂರಿಸ್ತಿದ್ದೀರಾ? ನಾವು ಕಾಲೇಜಿಗೆ ಬಂದಿರೋದು ಪ್ರಶ್ನೆ ಕೇಳಿ ವಿಷಯ ತಿಳ್ಕೊಳ್ಳೋಕೆ, ಭಜನೆ ಮಾಡೋದಕ್ಕಲ್ಲ ಎಂದು ತನ್ನ ಜ್ಞಾನದಾಹವನ್ನು ತಿಳಿಸ್ದ. ಅವನ ಮಾತು ಮುಗಿಯುವುದರೊಳಗೆ ಗೂಗ್ಲಿ, ರಮೇಶ, ತಮ್ಮಣ್ಣ, ಜಗದೀಶ, ಇಂಗ್ಲಿಷ್ ಗೌಡ ಇತ್ಯಾದಿ ವಿಚಾರವಾದಿ ಸಂಘದ ಸಮೂಹವೇ ಎದ್ದು ನಿಂತಿತು. ಪ್ರಿನ್ಸಿಪಲ್ ದೆವ್ವ ಹಿಡಿದವನಂತೆ, ಸೈಲೆನ್ಸ್, ಶಾಂತಿ, ಕೂತ್ಕೊಳ್ಳಿ ಎಂದು ಕಿರಿಚತೊಡಗಿದ. ರಮೇಶ ಪರಿಚಯ ಭಾಷಣ ಮಾಡಿ ಇನ್ನೂ ವೇದಿಕೆಯ ಮೇಲೆ ನಿಂತಿದ್ದ ಕಾರ್ಯದರ್ಶಿಗೆ, ಅಲ್ರಿ ಅವರು ಬಹಳ ದೊಡ್ಡ ವಿಜ್ಞಾನಿಗಳು ಅಂತೀರಾ, ಮತ್ತ್ಯಾಕೆ ಮಂತ್ರತಂತ್ರ ಮಾಡ್ತಾರೆ? ವಿಜ್ಞಾನಕ್ಕೂ ಇದಕ್ಕೂ ಏನ್ ಸಂಬಂಧ ಎಂದು ಕೂಗ್ದ. ಆ ವೇಳೆಗೆ ವಿಚಾರವಾದಿಗಳಿಗೆ ಸಭಾ ಕಂಪನ ಸಾಕಷ್ಟು ಕಡಿಮೆ ಆಗಿತ್ತು. ನೋ, ಇದು ಸಭೆ, ಇಲ್ಲೆಲ್ಲ ಅವ್ರ ಪರ್ಸನಲ್ ವಿಷಯ ಎತ್ಕೂಡದು. ಅವ್ರನ್ನ ಅತಿಥಿಗಳು ಅಂತ ಕರೆಸಿದೀವಿ, ಅವ್ರಿಗೆ ಮರ್ಯಾದೆ ಕೊಡಬೇಕು ಎಂದು ಪ್ರಿನ್ಸಿಪಲ್ ಕೂಗ್ದ. ಗಲಭೆಯನ್ನು ಕೌತುಕದಿಂದ ನೋಡುತ್ತಿದ್ದ ಪಾಟೀಲರು ಇನ್ನು ತಮ್ಮ ಕೇಸನ್ನ ಪ್ರಿನ್ಸಿಪಲರ ವಕಾಲತಿಗೆ ಬಿಟ್ರೆ ತಮ್ಮ ಮರ್ಯಾದೆಯನ್ನು ಸಂಪೂರ್ಣ ತೆಗೆಯುತ್ತಾರೆ ಎಂದು ತಿಳಿದುಕೊಂಡ್ರು. ಅದೇ ಹೇಗೆ ಪರ್ಸನಲ್ ವಿಷಯ? ನಾವೇನು ಅವ್ರ ಮನೆ ವಿಷಯ ಕೇಳಿದ್ವೆ? ವಿಜ್ಞಾನಿ ಅಂದ ಮೇಲೆ ವಿಜ್ಞಾನದಲ್ಲಿ ನಂಬಿಕೆ ಇರಬೇಕು, ಮೂಢನಂಬಿಕೆ ಇರ್ಕೂಡ್ದು ಎಂದು ಗಟ್ಟಿಯಾಗಿ ಹೇಳಿದ ರಫೀಕ್ ಅಹಮದ್, ಸಿಟ್ ಡೌನ್. ಬೇರೆಯವರ ಧರ್ಮದ ವಿಷಯ ಮತ್ತೊಬ್ಬರು ಟೀಕಿಸಬಾರ್ದು, ಪ್ರಿನ್ಸಿಪಲ್ ಕೂಗ್ದ. ಮೂಢನಂಬಿಕೆಯ ಸಂಪ್ರದಾಯಗಳ ವಿಷಯ ಬಂದೊಡನೆ ಪ್ರಿನ್ಸಿಪಲರ ತಲೆಯೊಳಗೆ ಒಂದು ಎಚ್ಚರಿಕೆ ಗಂಟೆ ಹೊಡೆಯತೊಡಗಿತ್ತು. ಏಕೆಂದರೆ ಸಂಶೋಧನಾ ಕೇಂದ್ರದ ಉದ್ಭವ ವೆಂಕಟೇಶ್ವರ ದೇವಸ್ಥಾನದ ಕಾರ್ಯಕ್ರಮದಲ್ಲಿ ಆತನದು ಒಂದು ಮಹತ್ವದ ಪಾತ್ರ ಇತ್ತು. ಅದಕ್ಕೆ ಪಾಟೀಲರು ಅಷ್ಟೊಂದು ಸಹಕಾರಿಯಾಗಿರಲಿಲ್ಲ ಎಂದು ತಿಳಿದೆ ಅವ್ರನ್ನ ಹೇಗಾದರೂ ಬುಟ್ಟಿಗೆ ಹಾಕಿಕೊಳ್ಳಬೇಕೆಂದು ಅವರನ್ನು ಕರೆಸಿದ್ದು. ಆತ ಕೆಸರೂರಿಗೆ ಬಂದಾಗಿಂದ ಮಸೀದಿಗಳು, ಮೈಕಿನ ಚೀರಾಟ, ಬೇರಿಗಳ ರಾಜಕಾರಣ ಎಲ್ಲ ನೋಡಿ ರೋಸಿ ಅವನು ಉದ್ಭವ ವೆಂಕಟೇಶ್ವರ ಪಕ್ಷ ಸೇರ್ಕೊಂಡಿದ್ದ. ಬರೀ ಹಿಂದೂಗಳಿಗೆ ಮಾತ್ರ ಅನ್ವಯಿಸುವ ಕುಟುಂಬ ಯೋಜನೆಗೆ ಬದ್ಧ ವಿರೋಧಿಯಾಗಿದ್ದ. ಕುಟುಂಬ ಯೋಜನಾ ಸಪ್ತಾಹಕ್ಕೆ ರಜಾ ದಿನಗಳಲ್ಲಿ ಕಾಲೇಜು ಕಟ್ಟಡ ಬಿಟ್ಕೊಡುವುದಿಲ್ಲ ಎಂದು ವಿರೋಧಿಸಿದ್ದ. ಪ್ರಶ್ನೆಗೆ ಅವಕಾಶ ಕೊಟ್ಟರೆ ಪಾಟೀಲರನ್ನು ಕರೆಸಿರುವ ತಮ್ಮ ಉದ್ದೇಶ ಹಾಳಾಗುವುದರ ಜೊತೆಗೆ ತನ್ನ ಪರ್ಸನಲ್ ವಿಷಯಗಳನ್ನು ಹುಡುಗರು ಹೊರತೆಗೆಯುತ್ತಾರೆ ಎನ್ನುವ ದಿಗಿಲು ಆತನಿಗೆ. ಸಭೆಯ ಗೊಂದಲವನ್ನು ಆತ ಅಡಗಿಸುವ ಪ್ರಯತ್ನದಲ್ಲಿಯೇ ಸಭೆಯನ್ನು ಇನ್ನಷ್ಟು ಗೊಂದಲಕ್ಕೆ ತಳ್ಳಿದ. ಪಾಟೀಲರು ಮೈಕ್ ಕೇಳಿದರೂ ಕೊಡದೆ ಅದನ್ನು ಗಟ್ಟಿಯಾಗಿ ಹಿಡಿದುಕೊಂಡು, ಸೈಲೆನ್ಸ್, ಕೂತ್ಕೊಳ್ಳಿ, ಶಾಂತಿ ಎಂದು ಕೂಗಿದ. ಪಾಟೀಲರು ಮೈಕ್ ದೊರೆಯದೇ ಇದ್ದುದರಿಂದ ಹಾಗೆ ರಫಿ ಕಡೆ ತಿರುಗಿ ಗಟ್ಟಿಯಾಗಿ, ನೋಡಿ, ನಾನು ಮಾಯಾಮಂತ್ರ ಮಾಡೋ ವಿಜ್ಞಾನಿ ಅಲ್ಲ. ಚೇಳು ಮಂತ್ರ ಒಂದು ಬಗೆಯ ಚಿಕಿತ್ಸೆ ಅಷ್ಟೇ. ಅದರ ಸತ್ಯಾಸತ್ಯತೆಗಳನ್ನು ವೈಜ್ಞಾನಿಕವಾಗಿ ತಿಳಿದುಕೊಳ್ಳಬೇಕಾದದ್ದು ವಿಜ್ಞಾನ. ನನಗೆ ಪೂಜೆ, ಪುನಸ್ಕಾರ, ದೇವರು, ಸಂತರ್ಪಣೆ ಯಾವುದರಲ್ಲೂ ನಂಬಿಕೆ ಇಲ್ಲ. ಅದಕ್ಕೆ ನನ್ನ ಬೆಂಬಲವೂ ಇಲ್ಲ. ಪ್ರಿನ್ಸಿಪಲರ ಆರ್ಭಟಗಳ ನಡುವೆ ಪಾಟೀಲರ ಮಾತಿನ ತುಣುಕುಗಳು ಹಿಂದೆ ಕುಳಿತಿದ್ದವರಿಗೆ ಕೇಳಿಸಿದ್ವು. ಮುಂದುಗಡೆ ಕುಳಿತಿದ್ದವರು ಒಬ್ರು ಎದ್ದು ಹಿಂದಕ್ಕೆ ತಿರುಗಿ, ದೇವರಲ್ಲಿ ನಂಬಿಕೆ ಇದ್ದವರು ದೇವ್ರ ಪೂಜೆ ಮಾಡ್ತಾರೆ, ಮಂತ್ರದಲ್ಲಿ ನಂಬಿಕೆ ಇದ್ದವರು ಮಂತ್ರ ಮಾಡ್ತಾರೆ, ನಿಮ್ಗೇನ್ರಯ್ಯ ಆಯ್ತು ಎಂದು ಹುಡುಗರಿಗೆ ಜೋರು ಮಾಡಿದ್ರು. ಅವರು ಪಾಟೀಲರು ಹುಡುಗರಿಗೆ ಎದುರಿ ಈ ರೀತಿ ಮಾತಾಡ್ತಿದ್ದಾರೆ ಎಂದು ತಿಳಿದರು. ಅತಿಥಿ ವರ್ಯರು ಸ್ವಲ್ಪ ವಿಚಾರವಾದಿಗಳಂತೆಯೇ ಕಂಡು ಬಂದುದರಿಂದ ಧೈರ್ಯ ಮಾಡಿದ ಕಾಲೇಜು ಹುಡುಗಿ ಶ್ಯಾಮಲ ಎದ್ದು ಅವರನ್ನ, ಹಾಗಾದರೆ ವಿಜ್ಞಾನಿಗಳು ದೇವರು ಮಂತ್ರತಂತ್ರ ಮಾಡ್ಬೋದಾ ಎಂದು ಕೇಳಿದ್ಲು.
ಸ್ಟಡಿ ಶ್ಯಾಮಲ, ಹಿಯರ್ ಹಿಯರ್ ಎಂದು ಕೂಗು ಚಪ್ಪಾಳೆಗಳು ಹಿಂದಿನಿಂದ ಕೇಳಿಬಂದ್ವು. ಪ್ರಿನ್ಸಿಪಲ್ರು ಇನ್ನು ಮುಗೀತು ಎಂದುಕೊಂಡ್ರು. ಏಕೆಂದ್ರೆ ಹುಡುಗಿಯರ ಬೆಂಬಲ ಸಿಕ್ಕರೆ ಹುಡುಗರನ್ನ ರಿಸರ್ವ್ ಪೊಲೀಸ್ ಇರಲಿ, ಮಿಲಿಟರಿ ಬಂದರೂ ಎದುರಿಸಲಾಗುವುದಿಲ್ಲ ಎಂಬುದು ಅವರ ನಂಬಿಕೆ. ಶ್ಯಾಮಲನ ಹಿಂದೆ ಕುಳಿತಿದ್ದ ಹಲವಾರು ವಯಸ್ಸಾದ ಹೆಂಗಸರಿಗೆ ಕೋಪ ಬಂತು. ಅವರು ಕಾರ್ಯಕ್ರಮದ ಕೊನೆಯಲ್ಲಿದ್ದ ಪ್ರಹ್ಲಾದ ಪ್ರಕರಣ ಯಕ್ಷಗಾನ ನೋಡಲು ಬಂದಿದ್ದವರು. ಅವರು ಶ್ಯಾಮಲನನ್ನ ತರಾಟೆಗೆ ತೆಗೆದುಕೊಂಡ್ರು. ನಿನಗೇನಮ್ಮ ಆಗಿದೆ ಹುಡುಗಿ? ಆ ಹುಡುಗರು ಬೀದಿಲೇ ಕಾಲ ಕಳೆಯೋವು, ಅವಕ್ಕೇನು ಜವಾಬ್ದಾರಿ ಇದೆಯೇ? ನೀನು ಮುಂದೆ ದೊಡ್ಡವಳಾಗಿ ಹೆತ್ತೋರ್ ಮನೆಗೆ, ಕೈ ಹಿಡಿದೋರ್ ಮನೆಗೆ ಮರ್ಯಾದೆ ತರಬೇಕಾದವಳು. ಆ ಹುಡುಗರ ಮಾತಿಗೆ ಮರಳಾಗಿ ಗಂಡು ಬೀರಿ ಅಂತ ಹೆಸರು ತಗೋತೀಯಾ? ಕೂತ್ಕೋ ಕೂತ್ಕೋ ಎಂದರು. ಶ್ಯಾಮಲ ತನ್ನ ಪರವಾಗಿ ಮಾತಾಡಿದ್ದನ್ನು ನೋಡಿ ಶಾಕ್ ಕೊಡದಂತಾಗಿ ವಿಚಾರವಾದಿಗಳು ಒಂದು ಕ್ಷಣ ಮಾತು ನಿಲ್ಲಿಸಿ ಮುಖ ಮುಖ ನೋಡ್ಕೊಂಡ್ರು. ಕುರುಕ್ಷೇತ್ರದಲ್ಲಿ ಅರ್ಜುನನಿಗೆ ವಿಶ್ವರೂಪ ದರ್ಶನ ಕಂಡಂತಾಯ್ತು ಅವರಿಗೆ. ಕೆಲವರು ವೆಂಕಟೇಶ್ವರ ಭಕ್ತರು ಪಾಟೀಲರಿಗೆ ತರಾಟೆಗೆ ತೆಗೆದುಕೊಂಡು, ವಿಜ್ಞಾನಿ ಆದ ಮಾತ್ರಕ್ಕೆ ಅವನು ನಾಸ್ತಿಕ ಆಗಬೇಕೆ ಎಂದು ಐನ್ಸ್ಟೀನ್, ಸಿ ವಿ ರಾಮನ್ ಇತ್ಯಾದಿ ಎಲ್ಲರನ್ನೂ ಉದಾಹರಿಸತೊಡಗಿದ್ರು. ಪಾಟೀಲರು ಹಾಗಲ್ಲ, ನಮ್ಮ ಸ್ವಂತ ನಂಬಿಕೆ ಮತಾಚಾರ ಏನಿದ್ರು ಮನೆಯೊಳಗಿರ್ಬೇಕೇ ಹೊರತು ಬೀದಿಗೆ ತಂದು ಅದನ್ನ ಇನ್ನೊಬ್ಬರ ಮೇಲೆ ಹೇರಕೂಡ್ದು ಎಂದ್ರು. ಹಾಗಾದ್ರೆ ಸಾಬ್ರು ಮಾತ್ರ ಮಸೀದಿ ಕಟ್ಟಿಸಿ ಮೈಕು ಹಾಕಿಸಿ ಕೂಗ್ಬೋದಾ ಎಂದು ಒಬ್ಬರು ನೇರವಾಗಿ ಕೆಸರೂರಿನಲ್ಲಿ ನಡೆಯುತ್ತಿದ್ದ ಶೀತಲ ಸಮರಕ್ಕೆ ವಾಗ್ವಾದ ಗಂಟು ಹಾಕಿದ್ರು. 15 ನಿಮಿಷದಲ್ಲಿ ಆ ಸಭೆಯಲ್ಲಿ ನಡೆಯುತ್ತಿದ್ದ ಆಲೋಚನೆ ಸಮಾಲೋಚನೆಯಾಗಿ, ಸಮಾಲೋಚನೆ ವಾಗ್ವಾದವಾಗಿ, ವಾಗ್ವಾದ ಗೊಂದಲವಾಗಿ, ಗೊಂದಲ ಗಲಭೆಯಾಗಿ, ಗಲಭೆ ದೊಂಬಿಗೆ ಸಮೀಪವಾಗ್ತಾ ಹೋಯಿತು. ಕೆಲವು ವಿಚಾರವಾದಿಗಳು ತಮ್ಮೊಡನೆ ವಾದದಲ್ಲಿ ತೊಡಗಿದ್ದ ಸಮೀಪರ ವಿರುದ್ಧ ತಾಳ್ಮೆ ಕಳೆದುಕೊಂಡು ರೊಚ್ಚಿಗೆದ್ದು ಕಂದಾಚಾರಿ ಪಾಟೀಲರಿಗೆ ಧಿಕ್ಕಾರ ಎಂದು ಕೂಗಿದ್ರು. ಪಾಟೀಲರ ಜೊತೆ ವಾಗ್ವಾದದಲ್ಲಿದ್ದ ಕೆಲವರು ಇದನ್ನು ಕೇಳಿ ನಾಸ್ತಿಕವಾದಿ ಪಾಟೀಲರಿಗೆ ಧಿಕ್ಕಾರ ಎಂದು ಕೂಗಿದ್ರು. ತಮ್ಮೊಡನೆ ಧಿಕ್ಕಾರ ಕೂಗಿದವರು ಯಾರೆಂದು ವಿಚಾರವಾದಿಗಳು ನೋಡಿದ್ರೆ ಎಲ್ಲ ವೆಂಕಟೇಶ್ವರ ಪಕ್ಷದ ಸನಾತನಿಗಳು. ಅವರು ಪಾಟೀಲರಿಗೆ ನಾಸ್ತಿಕವಾದಿ ಎಂದು ಧಿಕ್ಕಾರ ಕೂಗ್ತಾ ಇದ್ದಾರೆ. ಅವರಲ್ಲಿ ಅನೇಕರು ಪ್ರಿನ್ಸಿಪಲರ ಚೇಲಾಗಳು, ಸನಾತನಿ ಹಿಂದೂವಾದಿಗಳು ಇದ್ದಾರೆ. ಈಗ ಅವರೊಡನೆ ಸೇರಿ ಪಾಟೀಲರಿಗೆ ಧಿಕ್ಕಾರ ಕೂಗಿದ್ರೆ ಹೇಗೆ? ನಮ್ಮ ವಿರೋಧಿಗಳಾಗಬೇಕಾಗಿದ್ದ ಪಾಟೀಲರು ಅವರಿಗೂ ಹೇಗೆ ವಿರೋಧಿಗಳಾದರು? ತಮ್ಮಲ್ಲೇ ಏನೋ ಲೆಕ್ಕಾಚಾರ ತಪ್ಪಿದೆ. ವಿಚಾರವಾದಿಗಳು ಎಂದಿನಂತೆ ತಮ್ಮ ಮಾಮೂಲಿ ಗೊಂದಲಕ್ಕೆ ಒಳಗಾದ್ರು. ರಾಮಚಂದ್ರನೂ ಇಲ್ಲ ಸೂಕ್ತ ನಿರ್ದೇಶನಕ್ಕೆ. ಹೋಗ್ಲಿ, ಹುಡುಗಿರಾದ್ರೂ ಯಾವ ಕಡೆ ಎಂದು ತಿಳಿದು ತಮ್ಮ ಧೋರಣೆ ರೂಪಿಸೋಣ ಎಂದ್ರೆ ಅದು ಸರಿಯಾಗಿ ಗೊತ್ತಾಗುತ್ತಿಲ್ಲ. ಯಾವಾಗ ಸಭೆಯಿಂದ ಧಿಕ್ಕಾರಗಳು ಹೊರಬರತೊಡಗಿದವೋ ದೂರದಲ್ಲಿ ಕತ್ತಲಲ್ಲಿ ನಿಂತಿದ್ದ ಪೊಲೀಸ್ ವ್ಯಾನು ಮೆಲ್ಲಗೆ ಮುಂಬರತೊಡಗಿತು. ಕಾಲೇಜಿನ ಬಳಿಗೆ ಬಂದು ನಿಂತೊಡನೆ ಅದರೊಳಗಿಂದ ಲಾಠಿ ಹಿಡಿದು ಕಾಕಿ ಆಕೃತಿಗಳು ಹಿಡಿದವು. ಕಾಲೇಜಿನ ಹೊರಗಡೆ ನಿಂತು ಮಾತಾಡುತ್ತಿದ್ದ ಹಲವು ಹುಡುಗರಿಗೆ ಕಾಕಿ ಬಟ್ಟೆ ಕಂಡೊಡನೆ ನಾಗರಹವನ್ನು ಕಂಡಂತಾಯಿತು. ಮೆಲ್ಲನೆ ಒಳನುಗ್ಗಿ ಧಿಕ್ಕಾರ ಕೂಗುತ್ತಿದ್ದ ವೆಂಕಟೇಶ್ವರ ಪಕ್ಷದವರಿಗೆ ಬೇಗ ವಾದ ನಿಲ್ಲಿಸಿ ಹೊರಬರಬೇಕೆಂದು ಪೊಲೀಸರೊಡನೆ ಸಭಾಂಗಣದಲ್ಲಿ ಘರ್ಷಣೆಗೆ ಇಳಿಯೋದಕ್ಕಿಂತ ಹೊರಗಡೆ ಗಲ್ಲಿ, ಕಾಂಪೌಂಡು, ಚರಂಡಿ ಮುಂತಾದವುಗಳ ಸಹಾಯದಿಂದ ಗೆರಿಲ್ಲಾ ಯುದ್ಧ ಹೂಡುವುದು ಒಳ್ಳೆಯದೆಂದು ತಿಳಿಸಿದ್ರು. ಅವರು ಕೂಡಲೇ ವಾದ ನಿಲ್ಲಿಸಿ ಪಾಟೀಲರಿಗೆ ಧಿಕ್ಕಾರ ಮಾತ್ರ ಕೂಗಿದ್ರು. ದೈವ ವಿರೋಧಿ ನಾಸ್ತಿಕವಾದಿ ಪಾಟೀಲರಿಗೆ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ರಮೇಶ ಕಕ್ಕಾಬಿಕ್ಕಿಯಾಗಿ, ಲೋ, ಆ ಬೋಳಿ ಮಕ್ಕಳ ಜೊತೆ ಸೇರ್ಕೊಂಡು ನಾವ್ಯಾಕೋ ಧಿಕ್ಕಾರಕ್ಕೆ ಹೋಗ್ಬೇಕು ಎಂದು ರಫಿಯನ್ನ ಕೇಳ್ದ. ಹಾಗಾದ್ರೆ ಸುಮ್ಮನಿರುವಂತೀಯಾ? ಮತ್ತೇನ್ ಮಾಡೋಣ? ಸುಮ್ಮನಿರೋದಕ್ಕಾಗಲ್ಲ. ನಾವು ಬೇಕಾದ್ರೆ ಅವ್ರ ವಿರುದ್ಧ ಜೈಕಾರ ಹಾಕೋಣ ಎಂದ ಚಂದ್ರ. ಹಂಗೆ ಮಾಡೋಣ, ನಾವ್ಯಾಕೆ ಸುಮ್ಮನಿರ್ಬೇಕು ಎಂದ ಅಂಗಾರ. ಅವರೆಲ್ಲ ದೈವ ವಿರೋಧಿ ನಾಸ್ತಿಕವಾದಿ ಪಾಟೀಲರಿಗೆ ಎಂದು ಕೂಗುವುದನ್ನೇ ಕಾಯುತ್ತಿದ್ದು ವಿಚಾರವಾದಿಗಳ ಸಮೂಹ ಅವರ ಧಿಕ್ಕಾರದ ಕೂಗು ಮುಳುಗಿ ಹೋಗುವಂತೆ ಜಯವಾಗಲಿ ಎಂದು ಕಿವಿ ಗಡಚಿಕ್ಕುವಂತೆ ಕೂಗಿದ್ರು. ಪ್ರಹ್ಲಾದ ಪ್ರಕರಣ ನೋಡಲು ಬಂದು ಕುಳಿತಿದ್ದ ಹೆಂಗಸರಿಗೆ ನರಸಿಂಹಾವತಾರದಂತೆ ಹಲವು ಪೊಲೀಸರು ವೇದಿಕೆಯ ಹಿಂದಿನ ಬಾಗಿಲ ಬಳಿಯಿಂದ ಕಾಣಿಸ್ಕೊಂಡ್ರು. ತಕ್ಷಣ ಅವರು ಗಾಬರಿಯಿಂದ ಹೇಳುತ್ತಾ, ಥೂ, ಪೋಖ್ರಿಗಳು, ನಾಸ್ತಿಕರು ಇಲ್ಲಿ ಬಂದು ಗಲಾಟೆ ಮಾಡ್ತಾರೆ. ಧೈರ್ಯ ಇದ್ರೆ ಹೋಗಿ ಮಸೀದಿ ಹತ್ರ ಮಾಡ್ಲಿ ಎಂದು ಗಟ್ಟಿಯಾಗಿ ಒದರುತ್ತಾ ಜಾಗ ಖಾಲಿ ಮಾಡತೊಡಗಿದ್ರು. ಅದ್ಯಾಕೆ ಮಸೀದಿ ಹತ್ರ ಹೋಗ್ತಾರೆ? ಅವರೇ ಇವರನ್ನು ಹೋಗಿ ಪ್ರಹ್ಲಾದ ಪ್ರಕರಣ ನಿಲ್ಲಿಸಿ ಅಂತ ಗಲಾಟೆ ಮಾಡೋದಕ್ಕೆ ಕಳಿಸಿರುವಾಗ ಅಂತ ಇನ್ಯಾರೋ ಉರಿಯೋ ಬೆಂಕಿಗೆ ತುಪ್ಪ ಹೊಯ್ದ್ರು. ದಫೇದಾರ್ ಜೋಗಪ್ಪ ಪ್ರಿನ್ಸಿಪಲ್ ಹತ್ರ ಬಂದು, ಯಾರಿಗೆ ಬಾರಿಸ್ಬೇಕು? ಧಿಕ್ಕಾರ ಕೂಗ್ತಿರೋರ್ಗೋ ಜೈಕಾರ ಕೂಗ್ತಿರೋರ್ಗೋ ಎಂದು ಕೇಳಿದ. ಪ್ರಿನ್ಸಿಪಲ್ ಇನ್ನಷ್ಟು ಗಾಬರಿಯಾಗಿ, ಅವರೇ ಪಾಟೀಲರಿಗೆ ಜಯವಾಗ್ಲಿ ಅಂತಿದಾರಲ್ಲ ಅವರೇ ಎಂದು ಪಾಟೀಲರ ಎದುರೇ ಹೇಳಿದ್ರು. ಅದಕ್ಕೆ ಪಾಟೀಲರು, ಇಲ್ಲ, ಧಿಕ್ಕಾರ ಕೂಗ್ತಿರೋರದ್ದು ತಪ್ಪಿದೆ. ಅವರು ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳೋದಕ್ಕೆ ಇವರು ಅವಕಾಶ ಕೊಡಬಾರದೆ ಎಂದರು. ಜೋಗಪ್ಪನಿಗೆ ಯಾರಿಗೆ ಹೊಡೆಯಬೇಕೆಂದು ಸರಿಯಾಗಿ ಅರ್ಥವಾಗಲಿಲ್ಲ.
ಆತ ಪ್ರಿನ್ಸಿಪಲರ ಕೈಯಿಂದ ಮೈಕನ್ನು ಕಿತ್ಕೊಂಡು, ಪ್ರತಿಭಟನೆ ಮಾಡೋರು ಏನಿದ್ರು ಹೊರಗಡೆ ಹೋಗಿ ಪ್ರತಿಭಟನೆ ಮಾಡಿ, ಸಭೆ ಒಳಗಡೆ ಸಭಾಂಗಣದಲ್ಲಿ ಗಲಾಟೆ ಮಾಡಿದ್ರೆ ನಾವು ಲಾಠಿ ಚಾರ್ಜ್ ಮಾಡ್ಬೇಕಾಗ್ತದೆ ಎಂದ. ಥೋ, ಪೊಲೀಸ್ನವರುಂಟು ಅವರುಂಟು, ನಮ್ಗೆ ಯಾಕೆ ಈ ದುಷ್ಟ ಮುಂಡೆಗಂಡ್ರ ಸಾವಾಸ ಎಂದು ಗೊಣಗುತ್ತಾ ಎದ್ದ ಬರುವ ಬೋಳಮ್ಮನ ಮುಂದಾಳತ್ವದಲ್ಲಿ ಸಭೆಯ ಹೆಂಗಸರು, ಮಕ್ಕಳು, ಮುದುಕರು ಎಲ್ಲ ಹೊರ ಹೋಗತೊಡಗಿದ್ರು. ಪೊಲೀಸರು ಹುಡುಗರನ್ನ ತಳ್ಳಾಡುತ್ತಾ ಅವರಿಗೆ ಹೊರ ಹೋಗಲು ದಾರಿ ಮಾಡಿದ್ರು. ಸಭೆ ಬರಕಸ್ತಾಗುವ ಸ್ಪಷ್ಟ ಸೂಚನೆಗಳು ಕಂಡು ಬಂದವು. ಸಸ್ಯಗಳ ಬಗ್ಗೆ, ಸಸ್ಯ ರೋಗಗಳ ಬಗ್ಗೆ, ಮುಖ್ಯವಾಗಿ ಏಲಕ್ಕಿಯ ಕೆಸರೂರು ವೈರಸ್ ಕಾಯಿಲೆ ಬಗ್ಗೆ ಮಾಹಿತಿ ಕೊಡಲು ಬಂದಿದ್ದ ಪಾಟೀಲರು ಹತಾಶರಾದರು. ಕೆಸರೂರಿನ ಕಾಯಿಲೆಗೆ ಇಡೀ ಒಂದು ಜನಪದವೇ ಸಿಕ್ಕಿದ್ದನ್ನ ಕಂಡ್ರು.